ಹಾಂ ಸರ್. ಸರ್, ಕಾಂಗ್ರೆಸ್ ಪಕ್ಷ ಬಂದರೆ ಒಳ್ಳೇದಂತ ಅನ್ಕೊಂತೀವಿ. ಯಾಕಂತಂದರೆ ಈಗ ಸಾಕಷ್ಟು ಯುವಕರಿಗೆ ಏನು ಹುಚ್ಚಂದರೆ ಬಿ ಜೆ ಪಿ ಬಂದರೆ ಒಳ್ಳೇದು ಅಂತ ಹೇಳ್ತಾರೆ. ಬಿ ಜೆ ಪಿಯಿಂದ ಏನು ಅನುಕೂಲ ಆಗಿದೆ ಅನ್ನೋದು ಬೇಕಲ್ಲ. ಯುವಕರಿಗಾಗಿ ಬಿ ಜೆ ಪಿಯಿಂದ ಆಗಿರುವಂಥ ಅನುಕೂಲಗಳೇನು, ಅಥವಾ ಹಿಂದುತ್ವ ಗೆಲ್ಲಬೇಕು ಅಂತ ನಮ್ಮ ಬಿ ಜೆ ಪಿಯ ಯಾರು ಇವ್ರು ಹೇಳ್ತಾರೆ, ಶಾಸಕರು ಹೇಳ್ತಾರೆ ಹಿಂದುತ್ವ ಗೆಲ್ಲಬೇಕು ಅಂತ ಹೇಳ್ತಾರೆ. ಹಿಂದುತ್ವ ಗೆಲ್ಲಬೇಕು ಅಂತಂದರೆ ಹಿಂದುತ್ವದ ಒಂದು ಅರಿವು ಅವ್ರಿಗಿರಬೇಕು. ಹಿಂದುತ್ವ ಅಂತಂದರೆ ಏನು ಅನ್ನೋದು ಅವ್ರಿಗೂ ಗೊತ್ತಿರಬೇಕು. ಹಿಂದುತ್ವದ ಪರವಾಗಿ ಅವ್ರು ಗೆಲ್ಲಬೇಕಂತ ಹೇಳ್ತಿದಾರಲ್ಲ, ಹಿಂದುತ್ವ ಅಂದರೆ ಏನು, ಹಿಂದುತ್ವ ಪರವಾಗಿ ಗೆಲ್ಲಬೇಕು ಅಂತ ಅವ್ರು ಅನ್ಕೊಳ್ತಿರುವಂಥ ಪರಿಕಲ್ಪನೆ ಏನು, ಹಿಂದುತ್ವವಾದಿಗಳಿಗೆ ಅವರ ಒಂದು ಕೊಡುಗೆ ಏನು ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಬೇಕು. ಹಿಂದುತ್ವವಾದಿಗಳಿಗೆ ಅವ್ರಿಗೆ ಕೊಡುಗೆಗಳೇನು ಅಂತ ನೀವು ಕ್ವಶನ್ ಮಾಡ್ಬೇಕಲ್ಲ ಸರ್. ಇವಾಗ ನಾವು ಹೇಳೋದು ಅವ್ರಿಗೇನು ಅನಿಸುತ್ತಂದರೆ ಕಷ್ಟವಾಗಿ ಕಬ್ಬಿಣದ ಕಡಲೆ ಅನಿಸುತ್ತೆ. ಹಿಂದುತ್ವವಾದಿಗಳಿಗೆ ಅಥವಾ ಹಿಂದುತ್ವ ಗೆಲ್ಲಬೇಕು ಅನ್ನೋಂಥವ್ರಿಗೆ ಹಿಂದುತ್ವ ಅನ್ನೋದು ಏನಂತವ್ರಿಗೆ ಗೊತ್ತಿರಬೇಕು. ಹಿಂದುತ್ವ ಗೆಲ್ಲಬೇಕು ಅಂದ್ಕೊಳ್ಳುವಂಥ ಪರಿಕಲ್ಪನೆ ಇದೆಯಲ್ಲ, ಹಿಂದುತ್ವ ಅಂದರೆ ಏನು, ಅಥವಾ ಹಿಂದುತ್ವ ಅವರ ಒಂದು ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಹೋಗ್ತಿದಾರಲ್ಲ, ಮುಂದೆ ಹಿಂದುತ್ವವಾದಿಗಳಿಗೆ ಅವರ ಕೊಡುಗೆ ಏನು ಅನ್ನೋದು ಗೊತ್ತಾಗಬೇಕು ಜನರಿಗೆ. ಹಿಂದುತ್ವ ಪರವಾಗಿ ಅವ್ರು ಮಾಡ್ತಿರುವಂಥ ಹೋರಾಟ ಹಿಂದುತ್ವ ಜನರಿಗೆ ಅವ್ರ ಕೊಡುಗೆ ಏನು ಅನ್ನೋದು ಗೊತ್ತಾಗಬೇಕು. ಇವಾಗ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಿ ಸರ್? ಅಭಿವೃದ್ಧಿ ಬಗ್ಗೆ ಅಂತಂದರೆ ಗ್ರಾಮಾಭಿವೃದ್ಧಿ ಒಳಗೆ ಸಾಕಷ್ಟು ಕೊಡುಗೆ ಇದೆ ಮೇಟಿ ಅವ್ರದ್ದು. ಇವಾಗ ಮೇಟಿ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಬೇಕಾದಲ್ಲಿ ಹೋಗ್ರಿ, ನೀವು ಎಲ್ಲಿ ಹೋದ್ರೂ ಸಮೇತ ಅವರು ರೈತರ ಬೆನ್ನೆಲುಬು ಅಂತ ಹೇಳ್ತೀನಿ ನಾನು. ರೈತರಿಗಾಗಿ ಸಾಕಷ್ಟು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಹಿಂದುತ್ವ ಬಗ್ಗೆ ಹೇಳ್ತಿದ್ದಾರೆ. ಹಿಂದುತ್ವಗಳಿಗೆ ಅವ್ರಿಗೇನು ಕೊಡುಗೆ ಏನಿಲ್ಲ, ಮತ್ತು ರೈತರಿಗೂ ಅವ್ರಿಗೇನು ಕೊಡುಗೆ ಇಲ್ಲ, ಮತ್ತು ಯುವಕರಿಗೂ ಅವ್ರಿಗೇನು ಕೊಡುಗೆ ಇಲ್ಲ. ಎಲ್ಲ ರೀತಿಯಿಂದನೂ ಅವ್ರದ್ದು ಅಭಿವೃದ್ಧಿ ಶೂನ್ಯ ಇದೆ. ಮತ್ತು ಹೇಳ್ತಾರೆ ನಾವು ಹಿಂದುತ್ವವಾದಿಗಳಿಗೆ ಅಭಿವೃದ್ಧಿ ಮಾಡಿದ್ದೀವಿ, ಅಥವಾ ರೈತರಿಗೆ ನಾವು ಒಳ್ಳೇದು ಮಾಡಿದ್ದೀವಿ, ಯುವಕರಿಗೆ ಅಭಿವೃದ್ಧಿ ಮಾಡಿದ್ದೀವಿ. ಯುವಕರಿಗೆ ಅವ್ರದ್ದೇನು ಕೊಡುಗೆ ಇದೆ ಅದನ್ನು ಕೇಳಬೇಕಲ್ವಾ, ಎಲ್ಲರೂ ಕೇಳಬೇಕು. ಇವಾಗ ಕೇಳಿದರೆ ಅವರು ಇಲ್ಲ ನಾವು ಹಿಂದುತ್ವವಾದಿಗಳು. ಅದಕ್ಕೆ ದಯಮಾಡಿ ಪ್ರಶ್ನವರು ನಮಗೆ ಅನುಕೂಲ ಮಾಡಬೇಕು, ಎಲ್ಲ ಸಾರ್ವಜನಿಕರು ಅನುಕೂಲ ಮಾಡಬೇಕು. ಎಲ್ಲ ರೀತಿಯಿಂದನೂ ಇದನ್ನು ಸರಿಯಾಗಿ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು. ಅದಕ್ಕೆ ಹೇಳ್ಬೇಕಂದ್ರೆ ಇವಾಗ ಸಾಕಷ್ಟು ಅನಾನುಕೂಲಗಳಿದ್ದಾವೆ. ರೈತರಿಗಾಗಿ ಸಾಕಷ್ಟು ಶ್ರಮಿಸಿ ಹೋದಂಥ ಈ ಮೇಟಿಯವರ ಸಮಾಜದ ಮೇಟಿಯವರ ಕುಟುಂಬದಿಂದ ಸಾಕಷ್ಟು ಕೊಡುಗೆಗಳಿದ್ದಾವೆ. ಮೇಟಿಯವರು ಸಾಕಷ್ಟು ರೈತರಿಗೆ ಅನುಕೂಲ ಮಾಡಿದ್ದಾರೆ. ಎಲ್ಲ ಗ್ರಾಮಗಳಿಗೂ ಹೋಗಿ ನೀವು ಚೆಕ್ ಮಾಡಿಬೇಕಾದ್ರೆ ರೈತರಿಗೆ ಅನುಕೂಲವಾಗುವಂತೆ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಯಾವುದೇ ಒಂದು ಹೊಲಗಳಿಗೆ ಹೋಗ್ಬೇಕಾದ್ರೆ ಯಾವ್ಯಾವ ಅಡ್ಡ ರಸ್ತೆಗಳು ಬರ್ತವೆ, ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಟ್ ಆಗಬೇಕಾದಂಥ ರಸ್ತೆಗಳನ್ನು ಅವರೇ ಪೂರ್ಣವಾಗಿ ಕಂಟಿನ್ಯೂ ಆಗಿ ಅದನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಟಿವ್ ಮಾಡಿರೋದು. ಅದರಿಂದ ಸಾಕಷ್ಟು ರೈತರಿಗೆ ಅನುಕೂಲವಾಗಿದೆ. ಅದರಿಂದ ರೈತರು ದೇಶದ ಬೆನ್ನೆಲುಬು ಆಗಿರೋದ್ರಿಂದ ರೈತರಿಗೋಸ್ಕರ ಮತ್ತು ಇವಾಗ ಪ್ರಜೆಗಳಿಗಾಗಿ ಮಾಡಿರುವಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಕಾಂಗ್ರೆಸ್ ಅಂತ ಹೇಳ್ಪಡ್ತೀವಿ. ಅದಕ್ಕಾಗಿ ದಯಮಾಡಿ ಇದೊಂದು ಅವಕಾಶ ಸಿಕ್ಕಿದೆ ನಮಗೆ. ಏನೇ ಮಾಡಲಿ ಹೇಗೆ ಮಾಡಲಿ ರೈತರಿಗಾಗಿ ಇರುವಂಥ ಸರ್ಕಾರ ಅಂದರೆ ಕಾಂಗ್ರೆಸ್. ಮತ್ತೊಂದು ಸರ್ಕಾರ ಅಂತಂದರೆ ನಾವು ನೋಡಿದ ಪ್ರಕಾರ ಯಾವುದೇ ಸರ್ಕಾರದವರು ಬಂದು ಯಾವುದೇ ಕೆಳವರ್ಗದವರನ್ನಾಗಲಿ ಮತ್ತೊಂದು ಮಗದೊಂದು ಸಮುದಾಯಗಳನ್ನಾಗಲಿ ಮಾತಾಡಿಸಿರೋದು, ಕೇಳಿದಿರೋದು, ಸಮಸ್ಯೆಗಳನ್ನು ಆಲಿಸಿರೋದು ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಅಂತ ನಾನು ಹೇಳ್ಪಡ್ತೀನಿ. ನಾನೊಬ್ಬ ಯುವಕನಾಗಿ ಹೇಳ್ತಿದ್ದೀನಿ. ಯುವಕರಿಗೂ ಅನುಕೂಲ ಮಾಡಿಕೊಟ್ಟಿರೋದು ಕೂಡ ಅವರೇ. ಯಾವುದಾದ್ರೂ ಒಂದು ಸ್ಥಾನವಾಗಲಿ ಮತ್ತೊಂದು ಮಗದೊಂದಾಗಲಿ ಕೊಟ್ಟಿರೋದಂತರೂ ಮಾತ್ರ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಪಡ್ತೀನಿ. ಅದಕ್ಕೆ ದಯಮಾಡಿ ಇದೊಂದು ಸಲ ಕಾಂಗ್ರೆಸ್ಸನ್ನು ಆರಿಸ್ತಾ ಇರ್ಬೇಕಂತ. ಓಕೆ, ಥ್ಯಾಂಕ್ ಯು. ಬೈ ಎಲೆಕ್ಷನ್ ಇದು ಬರಬಾರ್ದಾಗಿತ್ತು ರೀ. ಇದು ದುರಾದೃಷ್ಟ ಇದು. ಯಾಕಂತಂದ್ರೆ ಯಾವುದೇ ಏನಪ್ಪ ಅಂತಂದ್ರೆ ಅಧಿಕಾರದಾಗಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಅಧಿಕಾರಾವಧಿ ಪೂರ್ಣಗೊಳಿಸಿದ್ರಂತಂದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತೈತಿ. ಆದರೂ ಅನಿವಾರ್ಯ ಇದು ಬೈ ಎಲೆಕ್ಷನ್ ಬಂದಿದೆ. ಎಲ್ಲರೂ ಕೂಡ ಈ ಉಪಚುನಾವಣೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಸದ್ಯದ ಟ್ರೆಂಡ್ ನೋಡ್ತಾ ಇದ್ದರೆ ಈ ಬೈ ಎಲೆಕ್ಷನ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇದು ಮುನ್ನಡೆಯೊಳಗಿದೆ ಸದ್ಯಕ್ಕೆ. ಮತ್ತು ಮುಂದೂ ಕೂಡ ಇದು ಮುನ್ನಡೆಯೊಳಗೆ ಇರುತ್ತೆ. ಯಾಕಂತಂದ್ರೆ ನಮ್ಮ ದಿವಂಗತ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ವೈ ಮೇಟಿ ಸಾಹೇಬರು ತಮ್ಮ ಅಧಿಕಾರಾವಧಿಯೊಳಗೆ ಅಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಶಿರೂರು ಕೆರೆಗಳಿಗೆ ನೀರು ತುಂಬ ನಮ್ಮ ಊರಿನ ಬಗ್ಗೆ ನಾವು ಹೇಳ್ಬೇಕಾದ್ರೆ
ಶಿರೂರು ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸಗಳಾಗಿರ್ಬೋದು. ಇತ್ತೀಚಿನ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ನಮ್ಮ ಈಗಾಗಲೇ ನಮ್ಮ ಮುಖಂಡರು ಹೇಳ್ದಂಗೆ ಮೆಡಿಕಲ್ ಕಾಲೇಜ್. ಯಾಕಂತಂದ್ರೆ ಮೆಡಿಕಲ್ ಓದಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯ ಆಸೆ ಆಗಿರ್ತೈತೆ. ಆದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿಗಳನ್ನು ಕೊಟ್ಟರೂ ಕೂಡ ಮೆಡಿಕಲ್ ಸೀಟ್ ಸಿಗದೇ ಇರತಕ್ಕಂಥ ಒಂದು ಕಾಲದಲ್ಲಿ ನಮ್ಮ ಸಾಹೇಬರು ಇಲ್ಲಿಯ ನಮ್ಮ ತಾಲೂಕಿನ ಬಡ ವಿದ್ಯಾರ್ಥಿಗಳ ಏನಪ್ಪ ಅಂತಂದ್ರೆ ಒಂದು ಹಿತದೃಷ್ಟಿಯಿಂದ ಅವರು ಒಂದು ಮೆಡಿಕಲ್ ಕಾಲೇಜನ್ನು ಏನಪ್ಪ ಅಂತಂದ್ರೆ ತರಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಇಟ್ಕೊಂಡು ಆ ಮೆಡಿಕಲ್ ಕಾಲೇಜ್ ಈಗಾಗಲೇ ಶಂಕುಸ್ಥಾಪನೆಯನ್ನು ಕೂಡ ಅವರು ಮಾಡಿನೇ ಅವರು ಮುಂದಿನ ದಿನಗಳಲ್ಲಿ ಅವರು ಹೆಚ್ಚು ದಿನ ಅವರು ಆಕಸ್ಮಿಕವಾಗಿ ನಿಧನ ಆಗಬೇಕಾಯಿತು. ಅದಾದ ನಂತರ ಏನಪ್ಪ ಅಂತಂದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಅವ್ರ ಕಾಲಘಟ್ಟದಲ್ಲಿ ಆಗಿವೆ. ಅನೇಕ ಏನಪ್ಪ ಅಂತಂತಂದ್ರೆ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು. ಇನ್ನೊಂದು ಅವರು ಒಂದು ಒಳ್ಳೆ ಏನಪ್ಪ ಅಂದ್ರೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾಜದ ನಿರ್ಮಾಣ ನೋಡಿದವರು HYMT ಸಾಹೇಬ್. ಅವ್ರು ಯಾವತ್ತೂ ಕೂಡ ಯಾವುದೇ ಒಂದು ಜಾತಿ ಆಗಲಿ, ಯಾವುದೇ ಒಂದು ಧರ್ಮ ಆಗಲಿ, ಯಾವುದೋ ಒಂದು ಸಮುದಾಯ ಆಗಲಿ ಒಂದನ್ನೇ ಏನಪ್ಪ ಅಂತಂದ್ರೆ ಹೇಳಿಲಾರ್ದ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ಒಂದು ನಿಟ್ಟಿನೊಳಗೆ ಅವರು ಏನಪ್ಪ ಅಂದ್ರೆ ಕೆಲಸ ಮಾಡಿದವ್ರು. ಯಾಕಂದ್ರೆ ನಾವು ನೋಡ್ಕೊಂಡಂಗೆ ಆ ಕಾರಣಕ್ಕಾಗಿ ಏನಪ್ಪ ಅಂತಂದ್ರೆ ಅವ್ರ ನಿಧನ ಆಗಿರ್ತಕ್ಕಂಥದ್ದು ಭಾಳ ದುಃಖಕರ. ಆದ್ರೆ ಅವರು ಏನಪ್ಪ ಅಂತಂತಂದ್ರೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತಿನ ದಿವಸ ಮಹಿಳೆಯರಿಗೋಸ್ಕರ ಏನಪ್ಪ ಅಂತಂತಂದ್ರೆ ಉಚಿತ ಬಸ್ ಆಗಿರ್ಬೋದು, ಅದೇ ರೀತಿ ಗೃಹಜ್ಯೋತಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು. ಹೀಗೆ ಏನಪ್ಪ ಅಂತಂದ್ರೆ ಎಲ್ಲ ಯೋಜನೆಗಳು ಅತ್ಯಂತ ಜನಪ್ರಿಯ ಯೋಜನೆಗಳು. ಕಾಂಗ್ರೆಸ್ ಪಕ್ಷ ಅಂದ್ರೆ ಇದು ಬಡವರ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಅಭಿವೃದ್ಧಿಯ ಪರವಾಗಿ ಇರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂತಂತಂದ್ರೆ ಸಮಾನತೆಯ ತಳಹದಿಯ ಮೇಲೆ ನಡೀತಕ್ಕಂಥ ಪಕ್ಷ. ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಏನಪ್ಪ ಅಂದ್ರೆ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ನಮ್ಮ HYMT ಸಾಹೇಬ್ರ ಹೆಸರಾಗಿರ್ಬೋದು, ಅವ್ರದ್ದು ಒಂದು ಏನಪ್ಪ ಅಂತಂತಂದ್ರೆ ಪ್ರಾಮುಖ್ಯತೆ ಆಗಿರ್ಬೋದು, ಮತ್ತು ಅವರ ಆಡಳಿತಾವಧಿಯೊಳಗೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಆಶೀರ್ವಾದ ರೂಪದೊಳಗೆ ನಮ್ಮ ಉಪಚುನಾವಣೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ಅವರ ಸುಪುತ್ರ ಆಗಿರ್ತಕ್ಕಂಥ HYMT ಅವರ ಸುಪುತ್ರ ಆಗಿರ್ತಕ್ಕಂಥ ಶ್ರೀ ಉಮೇಶ್ ಅಣ್ಣ ಮೇಟಿ ಅವರಿಗೆ ವರವಾಗಲಿದೆ. ಅವರು ಒಂದು ಭರ್ಜರಿ ಬಹುಮತದಿಂದ ಗೆಲ್ತಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ಆ ಆತ್ಮವಿಶ್ವಾಸ ನಾವು ವ್ಯಕ್ತಪಡಿಸ್ತೇವೆ. ಥ್ಯಾಂಕ್ ಯು. ಎಲೆಕ್ಷನ್ ಬರ್ತಿದೆ, ನಿಮ್ಮ ಪ್ರಕಾರ ಯಾವ ಪಕ್ಷ ಗೆಲ್ಬಹುದು? ನಮ್ಮದು ಕಾಂಗ್ರೆಸ್ ಪಕ್ಷ ಸರ್. ನನ್ನ ಉಮೇಶ್ ಮೇಟಿ ಅವ್ರು ಗೆಲ್ತಾರೆ. ದಿವಂಗತ HYMT ಸಾಹೇಬರು ಅಭಿವೃದ್ಧಿ ಕೆಲಸಗಳನ್ನ ಸಾಕಷ್ಟು ಮಾಡ್ಯಾರ್ರಿ. ನಮ್ಮ ಊರಿಗೂ ಮ್ಯಾಕ್ಸಿಮಮ್ ಒಂದು 5.5-6 ಕೋಟಿ ರೂಪಾಯಿ ಫಂಡ್ ಕೊಟ್ಟಾರಿ. ನೀವು ನೋಡಿದ್ರಲ್ಲ, ಮೇನ್ ರೋಡು, ಡಾಂಬರ್ ರೋಡು ಅದನ್ನೇ ಮಾಡಿದ್ದವರು. ಮತ್ತು ಈ ರೋಡ್ ಸ್ವತಃ ಸೆಂಕ್ಷನ್ ಆಗಿದೆ. ಊರಲ್ಲಿ ಪಟ್ಟಣ ಪಂಚಾಯತಿ ಉನ್ನತೀಕರಿಸಿದವರೇ ದಿವಂಗತ HYMT ಸಾಹೇಬರು. ಹಾಗಾಗಿ ಊರಲ್ಲಿ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗಿದ್ದಾವೆ. ನಾವು ಮಾಡ್ತಾ ಇದ್ದೇವೆ, ಊರ ಅಭಿವೃದ್ಧಿಯನ್ನು ಮಾಡ್ತೀವಿ. ಆಗ BJP ಅವರು ಏನು ಮಾಡಿಲ್ಲ ಸರ್, ಬರೀ ಸುಳ್ಳು ಆಶ್ವಾಸನೆ ಕೊಡಾಕತ್ತಾರೆ. ನಾವು ಗ್ಯಾರಂಟಿ ಏನು ಕೊಟ್ಟಿವಲ್ಲ ಸರ್, ಮೊನ್ನೆ ಗ್ಯಾರಂಟಿ ಮನೆಗೆ ಹೋದಾಗ ಬಡ ಹೆಣ್ಮಕ್ಳು ಭಾಳ ಆತ್ಮೀಯತೆಯಿಂದ ನಮ್ಮನ್ನು ಕುಂದಿರಿಸಿ ಗೌರವಯುತವಾಗಿ ನಮ್ಮನ್ನು ನಡೆಸ್ಕೊಂಡು ಹೇಳ್ಯಾರ ಅವರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಒಳ್ಳೇದು ಮಾಡಿದ್ದಾರೆ. ಅವ್ರು ಕೊಟ್ಟಂಥ ದುಡ್ಡು, ಅವ್ರು ಕೊಟ್ಟಂಥ ಯೋಜನೆಗಳು ನಮ್ಮ ಮನುಷ್ಯಗೆ ಮುಟ್ಟ್ಯಾವು. ನಾವು ಬಸ್ಸಿಗೆ ಫ್ರೀನೂ ಹೋಗಿವಿ, ನಮ್ಮ ಮನ್ಯಾಗ ಕರೆಂಟ್ ಫ್ರೀ ಅದ, 2,000 ಹಾಕ್ಯಾರ. ಹಾಗಾಗಿ ನಮ್ಮ ಮನ್ಯಾಗ ದುಡಿಲಿಕ್ಕೆ ಅಂದ್ರೂ ನಾವು ಹೊಟ್ಟೆ ತುಂಬ ಕೂಳು ತಿಂತೀವಿ. ಆರ್ಥಿಕವಾಗಿ ಒಳ್ಳೇದಾಗೈತೆ ಅಂತೇಳಿ ಹೇಳ್ಯಾರ ಸರ್. ಇದು ನಿಮ್ಮ ಮನೆ ಹೆಣ್ಮಕ್ಳಿಗೆಲ್ಲ ಎಷ್ಟು ಹೆಲ್ಪ್ ಆಗಿದೆ ಅಂತ? ಭಾಳ ಹೆಲ್ಪ್ ಆಗಿದೆ ಸರ್, ಬಡವರಿಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ 2023 ಏನು ಆಶ್ವಾಸನೆ 5 ಗ್ಯಾರಂಟಿ ಕೊಟ್ಟಿದ್ರು, ಅವು 5 ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಆಗ್ಯಾವ, ದೊರಕ್ಯಾವು. ಹಂಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ದಿವಂಗತ HYMT ಸಾಹೇಬರು ಅವರ ಜನಪರ ನಿಲುವು, ಅಭಿವೃದ್ಧಿ ಕೆಲಸಗಳು ನಮಗೆ ಭಾರಿ ಇದಾಗರಿ. ಈ ಸಲ ನಿಚ್ಚಳ ಬಹುಮತದಿಂದ ಉಮೇಶ್ ಮೇಟಿ ಅವ್ರು ಗೆಲ್ತಾರೆ ಸರ್.